ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮಲೆನಾಡು ಭಾಗದಲ್ಲಿ ಮಾಡುವಂತ ಪತ್ರೊಡೆಯನ್ನ ನಿಮಗೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಪತ್ರೊಡೆಗೆ ಬೇಕಾದಂತ ಒಂದು ಸಾಮಗ್ರಿ ಮೇನ್ ಅಂದ್ರೆ ಈ ಒಂದು ಕೆಸುವಿನ ಎಲೆ. ಇದು ಮಲೆನಾಡಿನಲ್ಲಿ ಸಿಗ್ತದೆ. ಇದರಿಂದ ಪತ್ರೊಡೆ ಮಾಡೋಣ. ಅದಕ್ಕೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಈ ಕೆಸುವಿಗಿಂತನೂ ಮಲೆನಾಡು ಭಾಗದಲ್ಲಿ ಆಷಾಢ ಮಾಸದಲ್ಲಿ ನಿಮಗೆ ಒಂದು ಮರಗೆಸು ಅಂತ ಸಿಗ್ತದೆ. ಅದನ್ನ ಯೂಸ್ ಮಾಡಿಕೊಂಡು ಪತ್ರೊಡೆಯನ್ನ ಮಾಡ್ತಾರೆ. ಈಗ ಸದ್ಯಕ್ಕೆ ನಮಗೆ ಆ ಮರಗೆಸು ಇನ್ನೂ ಸಿಕ್ಕಿಲ್ಲ ನಮಗೆ, ಹಾಗಾಗಿ ನಾವು ಇದರಲ್ಲೂ ಮಾಡ್ಬೋದು. ಇದರಲ್ಲೂ ನಿಮಗೆ ಅದೇ ಟೇಸ್ಟ್ ಕೊಡುತ್ತೆ. ಸರಿ ಸ್ನೇಹಿತರೆ, ಮಾಡೋಣ ಬನ್ನಿ ಕೆಸುವಿನ ಪತ್ರೊಡೆಯನ್ನ. 1.5 ಪಾವು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಆಮೇಲೆ ಈ ಲೋಟದಲ್ಲಿ ಹೆಚ್ಚು ಕಮ್ಮಿ ಇದು ಒಂದು ಟೀ ಲೋಟದಲ್ಲಿ ಒಂದಿರ್ಬೋದು ಕಡಲೆಬೇಳೆ ತಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಇದನ್ನ ಉದ್ದಿನ ಬೇಳೆನೂ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 4-5 ಸ್ಪೂನ್ ಉದ್ದಿನ ಬೇಳೆ ಇದೆ. ಎಲ್ಲವನ್ನು ಈಗ ನೆನೆಸಿಡೋಣ. ಈ ಅಕ್ಕಿ, ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲದಕ್ಕೂ ನೀರು ಹಾಕ್ಬಿಟ್ಟು ಒಂದು 5-5.25 ಗಂಟೆ ಇದನ್ನ ನೆನೆ ಹಾಕೋಣ ಸ್ನೇಹಿತರೆ. ಬೆಳಿಗ್ಗೆ ನೆನೆಸ್ಕೊಂಡಿರೋಂಥ ಅಕ್ಕಿ ಮತ್ತೆ ಕಡಲೆಬೇಳೆ, ಉದ್ದಿನ ಬೇಳೆನ ಜಾರಿಗೆ ಹಾಕ್ಕೊಂಡು ಸ್ನೇಹಿತರೆ ಈಗ ಮಿಕ್ಸಿ ಮಾಡ್ಕೊಳ್ತೀವಿ. ರಾತ್ರಿನೇ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀವಿ. ಧನಿಯಾ ಒಂದು 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ. ನಂತರದಲ್ಲಿ ಜೀರಿಗೆನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ. ಹಸಿಮೆಣಸಿನ್ಕಾಯಿ ಒಂದು 3-4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ರುಬ್ಕೊಂಡಿರುವಂಥ ಹಿಟ್ಟು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಗೊತ್ತಲ್ಲ ಸ್ನೇಹಿತರೆ, ಅದನ್ನು ರುಬ್ಕೊಂಡಿರೋದನ್ನು ಈಗ ಪಾತ್ರೆಗೆ ಹಾಕ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದು ಇದರಲ್ಲಿ ಇಡ್ಲಿ ಥರ ಮಾಡಿಬಿಟ್ಟು ನಂತರ ಪತ್ರೊಡೆ ಮಾಡಬೇಕು. ಈ ರೀತಿ ಕೆಸುವಿನ ಎಲೆಗಳನ್ನು ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಈ ರೀತಿ ರೋಲ್ ಮಾಡಿಕೊಂಡು ನಂತರದಲ್ಲಿ ಕಟ್ ಮಾಡ್ಕೊಳ್ಬೇಕಿದೆ. ಈ ರೀತಿ ಸಣ್ಣದಾಗಿ ಕೆಸುವಿನ ಎಲೆಯನ್ನು ರೋಲ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಬೇಕು ಸ್ನೇಹಿತರೆ. ಹೆಚ್ಕೊಂಡಿರೋಂಥ ಕೆಸುವಿನ ಸೊಪ್ಪನ್ನು ನೋಡಿ ಈಗ ಹಿಟ್ಟಿನೊಂದಿಗೆ ಹಾಕ್ತಾ ಇದ್ದೀವಿ. ನಿಂಬೆ ರಸವನ್ನು ಮಿಕ್ಸಿ ಮಾಡಿದಂಥ ಹಿಟ್ಟು, ಸೊಪ್ಪು ಹಾಕಿದಂಥ ಹಿಟ್ಟಿಗೆ ಹಾಕ್ತಾ ಇದ್ದೀವಿ. ಈಗ ಹಿಟ್ಟನ್ನು, ಕೆಸುವಿನ ಎಲೆಯನ್ನು ಎಲ್ಲವನ್ನು ಚೆಂದಾಗಿ ಮಿಕ್ಸ್ ಮಾಡೋಣ. ರುಬ್ಬಿ ಮಿಕ್ಸ್ ಮಾಡ್ಕೊಂಡಂಥ ಈ ಏನು ಮಿಕ್ಸ್ ಇದೆಯಲ್ಲ, ಹಿಟ್ಟು ಆಮೇಲೆ ಕೆಸುವಿನ ಎಲೆದು, ಇದು ಹೇಗಿದೆ ನೋಡೋಣ. ಮಿಕ್ಸ್ ಆದಮೇಲೆ ಇದು ಒಂದು ಒಳ್ಳೆ ಘಮ ಬರ್ತಾ ಇದೆ ಸ್ನೇಹಿತರೆ. ನೆನ್ನೆ ರುಬ್ಬಿಟ್ಕೊಂಡಂಥ ಹಿಟ್ಟನ್ನು ಇಡ್ಲಿ ಸ್ಟ್ಯಾಂಡ್ ಇದೆಯಲ್ಲ, ಇಡ್ಲಿ ಪ್ಲೇಟ್ಗಳು, ಅದಕ್ಕೆ ಹಾಕ್ತಾ ಇದ್ದೀವಿ. ಹಾಕ್ಬಿಟ್ಟು ಇದನ್ನು ಬೇಯಿಸ್ತೀವಿ ಸ್ನೇಹಿತರೆ. ನೆನ್ನೆ ರುಬ್ಬಿಟ್ಕೊಂಡಂಥ ಹಿಟ್ಟನ್ನು ಈಗ ಈ ಇಡ್ಲಿ ಸ್ಟ್ಯಾಂಡ್ ಪ್ಲೇಟ್ಗಳಿಗೆ ಹೊಯ್ದುಬಿಟ್ಟು 25 ನಿಮಿಷ ಬೇಯಿಸ್ತಾ ಇದ್ದೀವಿ ಸ್ನೇಹಿತರೆ. ಪತ್ರೊಡೆ ಬೇಯಿಸಿದ್ವಲ್ಲ, ಅದಾಗಿದೆ. ತಣ್ಣಗಾಗಲಿಕ್ಕೆ ಒಂದು 5-10 ನಿಮಿಷ ಇಡೋಣ. ಆ ನಂತರದಲ್ಲಿ ಪತ್ರೊಡೆ ಮಾಡೋಣ. ಮಸಾಲೆ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ಒಂದು ಅರ್ಧ ಈರುಳ್ಳಿ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಚಕ್ಕೆ, ಲವಂಗ, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್ ಇದೆ. ಆಮೇಲೆ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ, 1-1.5 ಟೀ ಸ್ಪೂನು. ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀವಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು 3 ಬೆಳ್ಳುಳ್ಳಿ ಫ್ರೈ ಮಾಡ್ತಿದ್ದೀವಿ. ಇದನ್ನು ಮರೆತೇ ಬಿಟ್ಟಿದ್ದೆ, ಈಗ ಮಾಡ್ತಾಯಿದ್ದೀವಿ. ಫ್ರೈ ಮಾಡಿಕೊಂಡು ಮಸಾಲೆಗೆ ಹಾಕ್ಕೊಳ್ತೀವಿ ಅಂತ ಬೆಳ್ಳುಳ್ಳಿಯನ್ನು ಈಗ ಮಸಾಲೆ ಮಾಡೋ ಜಾರು, ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ವಿ.
ಇದನ್ನೀಗ ಮಸಾಲೆ ಮಾಡುವ. ಈ ಕುಕ್ಕಿಂಗ್ ಆಯಿಲು ಒಂದು 6 ಸ್ಪೂನು ತಗೊಳ್ತೀನಿ ಇದರಲ್ಲಿ. ಆಮೇಲೆ 1 ಸ್ಪೂನು ಉದ್ದಿನಬೇಳೆ ಇದೆ, ಸಾಸಿವೆ ಒಂದು ಅರ್ಧ ಸ್ಪೂನ್ ಇದೆ, ಬೆಳ್ಳುಳ್ಳಿ ಒಂದು 4-5 ಇದೆ, ಒಣಮೆಣಸಿನಕಾಯಿ ಒಂದು 2-3 ಇಟ್ಕೊಂಡಿದ್ದೀನಿ, ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಆಮೇಲೆ ಕಡಲೆಬೇಳೆ ಒಂದು 2 ಸ್ಪೂನ್ ಇದೆ ಸ್ನೇಹಿತರೆ. ಇದರೆಲ್ಲದರಿಂದ ನಾನೀಗ ಒಗ್ಗರಣೆ ಮಾಡ್ತೀನಿ. ಇಡ್ಲಿ ಮಾಡ್ಕೊಂಡಿದ್ದೀವಿ ಪತ್ರೊಡೆದು. ಇದನ್ನು ಕೆಸುವಿನ ಎಲೆಯನ್ನು ತೊಗೊಂಡಿದ್ದೀವಲ್ಲ, ಅದು ಜಾಸ್ತಿ ತುರ್ಕೆ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಯಾವುದಾದ್ರೂ ಹುಳಿ, ಲಿಂಬೆ ಹುಳಿನೋ ವಾಟೆ ಹುಳಿನೋ ಯಾವುದಾಗತ್ತೋ ನಿಮ್ಮಲ್ಲಿ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಆ್ಯಡ್ ಮಾಡಿ ಯೂಸ್ ಮಾಡಿ, ತುರ್ಕೆ ಕಡಿಮೆ ಆಗುತ್ತೆ. ಇಲ್ಲಾಂದರೆ ತುಂಬ ತುರ್ಕೆ ಬರುತ್ತೆ. ಓಕೆ, ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀವಿ. ಒಂದು 3-4-5 ಸ್ಪೂನು 5-6 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಈಗ ಕಾದಿದೆ, ಸಾಸಿವೆಯನ್ನು ಹಾಕೋಣ. ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. ನಂತರ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀವಿ. ಈಗ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಫ್ರೈ ಆಗಲಿ ಅದು. ಒಣಮೆಣಸಿನ್ಕಾಯಿನ ಹಾಕ್ಕೊಂಡ್ವಿ. ಫ್ರೈ ಆಗಲಿ ಸ್ವಲ್ಪ. ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀವಿ. ಒಂದು ಸಣ್ಣ ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ಒಗ್ಗರಣೆಗೆ. ಈಗ ಮಿಕ್ಸಿ ಮಾಡ್ಕೊಂಡಂಥ ಮಸಾಲೆಯನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಇದು ಕುದಿ ಬರೋ ತನಕ ಫ್ರೈ ಮಾಡೋಣ. ತೊಳ್ಕೊಂಡಿರೋದು ಖಾರ ತೊಳ್ಕೊಂಡಿರೋದು ನೀರನ್ನ ಹಾಕ್ತಾ ಇದೀವಿ. ಮಿಕ್ಸಿಗೆ ಅಲ್ಲಿ ತೊಳ್ಕೊಂಡಿದ್ವಲ್ಲ ಜಾರಲ್ಲಿ, ಅದನ್ನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗೇ ಆಗತ್ತೆ. ಹಾಗಾಗಿ ಮರ್ತೆ ಹೋಗಿತ್ತು ಸ್ನೇಹಿತರೆ, ಬೆಲ್ಲವನ್ನು ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಮಾಡ್ಕೊಂಡಿದೀವಿ, ಅದನ್ನ ಹಾಕ್ತಾ ಇದೀವಿ. ಇದು ಚೆನ್ನಾಗಿ ಖಾರದ ವಾಸನೆ ಹೋಗೋವರೆಗೂ ಇದನ್ನ ಚಂದ ಮಾಡಿ ಕುದಿಸೋಣ ಸ್ನೇಹಿತರೆ. ಈಗ ಎಲ್ಲ ಕುದ್ದಾಯ್ತು. ಈಗ ಪತ್ರೊಡೆಯನ್ನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಈ ಫ್ರೈ ಮಾಡಿರೋ ಮಸಾಲೆಗೆ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಪತ್ರೊಡೆನ. ಈಗ 2 ನಿಮಿಷ ಸಿಮ್ಮಲ್ಲಿ ಇಡೋಣ. ಈಗ ಆಗಿದೆ ಪತ್ರೊಡೆ, ನೋಡೋಣ ಹೇಗಿದೆ. ಪತ್ರೊಡೆ ಅಂತೂ ರೆಡಿಯಾಗಿದೆ. ಈಗ ಇದು ಹೇಗಿದೆ ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆಂದಾಗಿದೆ, ತುಂಬ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ವರ್ಷದಲ್ಲಿ ಒಂದ್ಸಲ ಈ ಪತ್ರೊಡೆನ ಸೀಸನ್ನಲ್ಲಿ ಮಾಡ್ಕೊಂಡು ತಿನ್ಬೋದು. ನಂಗಂತೂ ಸ್ನೇಹಿತರೆ ಈ ಪತ್ರೊಡೆ ತುಂಬ ಭಯಂಕರವಾದ ಇಷ್ಟವಾದ ಒಂದು ರೆಸಿಪಿ ಸ್ನೇಹಿತರೆ. ಇದು ಎಲ್ಲರೂ ಮಾಡ್ಕೊಂಡು ತಿನ್ನಿ, ಈ ಟೈಮಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಪತ್ರೊಡೆ ರೆಸಿಪಿ. ಸ್ನೇಹಿತರೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಈ ಪತ್ರೊಡೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಸ್ನೇಹಿತರೆ.